ಹಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊತೀನಿ. ಇವಾಗ ಜಳಕ ಮಾಡಿ ರೆಡಿಯಾಗಿದ್ದೀವಿ ಡ್ಯೂಟಿ ಹೋಗೋದಕ್ಕೆ. ನೋಡಿ ನಮ್ಮ ರೂಮ್ ವೆದರ್ ಹೇಗಿದೆ ಅಂತ. ತುಂಬ ಚೆನ್ನಾಗಿದೆ ಗುರು ವ್ಯೂ. ಬನ್ನಿ, ಇವಾಗೆಲ್ಲ ಜಳಕ ಆಯಿತು. ಊಟಕ್ಕೆ ಏನಾದರೂ ನನ್ನ ಕೂದಲ ಸ್ವಲ್ಪ ಜಾಸ್ತಿ ಇದಾವೆ ರೀ. ಎಣ್ಣೆ ಹಚ್ಲಿಕ್ಕಂತಂದ್ರೆ ನಾವು ಮಧ್ಯಾಹ್ನ ಎಲ್ಲ ಕಡ್ಡಿ ಆದಂಗೆ ಆಗ್ಬಿಡ್ತು. ಅದಕ್ಕೋಸ್ಕರ ಸ್ವಲ್ಪ ಕೊಬ್ಬರಿ ಎಣ್ಣೆ ಹಚ್ಕೊಂಡ್ಬಿಟ್ಟು ಹೊಟ್ಟೆ ತುಂಬ ಹಶ್ವಾಗ್ತಿದೆ. ಬನ್ನಿ ಗುರು, ಇವತ್ತು ಊಟ ನಾನೇ ಮಾಡಿದ್ದೀನಿ. ಚಿತ್ರಾನ್ನ, ಬಾಯ್ಲ್ಡ್ ಎಗ್ಗು ಮತ್ತು ಮೊಸರಿದೆ. ನಾನು ನಮ್ಮ ದೋಸ್ತ ಇಬ್ಬರೇ ಇದ್ದೀವಿ, ಹಾಗಾಗಿ 2 ಪ್ಲೇಟು ಚಿತ್ರಾನ್ನ ಇದೆ, ಆಮ್ಲೆಟು ಮತ್ತು ಬಾಯ್ಲ್ಡ್ ಎಗ್ಗು. ಸೂಪರ್ ಆಗಿದೆ ಗುರು ಚಿತ್ರಾನ್ನ ಅಂತೂ ಇವತ್ತು. ಬನ್ನಿ ಗುರು, ಚಿತ್ರಾನ್ನ ಮಾಡಿದ್ದೀವಿ, ಊಟ ಮಾಡೋಣ. ಇಂತೂ ಊಟ ಮಾಡೋದಾಯಿತು. ಟೈಮ್ ನೋಡಿದರೆ 2 ಗಂಟೆ ಆಗ್ತಾ ಬರ್ತಿದೆ ಗುರು. ನೋಡೋಣ, ಇವಾಗ ಗಾಡಿ ವಾಶ್ ಮಾಡಬೇಕು. ಒಂದು ಬಕೆಟ್ ನೀರು ತೊಗೊಂಡಿದ್ದೀನಿ. ಗಾಡಿ ವಾಶ್ ಮಾಡೋಕ್ಕೆ ಕೆಳಗಡೆ ಹೋಗೋಣ ಇವಾಗ. ಅಂತೂ ಇಂತೂ ನೀರು ತಗೊಂಡು ಕಾರ್ ಹತ್ರ ಬಂದಾಯಿತು. ಕಾರ್ ಸ್ವಲ್ಪ ಜಾಸ್ತಿ ಡಸ್ಟ್ ಆಗಿದೆ ಗುರು. ಈ ಥರ ಕೆಸರಾಗಿದೆ. ನಿನ್ನೆ ಮಳೆ ಬಂದಿತ್ತಲ್ವಾ, ಅದಕ್ಕೋಸ್ಕರ ಸ್ವಲ್ಪ ಜಾಸ್ತಿ ಡಸ್ಟ್ ಆಗಿದೆ. ಹಸಿ ಬಟ್ಟೆ ಮಾಡಿದ್ದು ಒರೆಸ್ಕೊಂಡ್ರೆ ಹೋಗಲ್ಲ, ಸ್ವಲ್ಪ ಕ್ಲೀನ್ ಮಾಡಬೇಕಾಗುತ್ತೆ. ನಾನು ನೋಡಿದರೆ ಕಾರ್ ವಾಶ್ ಮಾಡೋಕ್ಕೆ ಬಂದೆ, ಆದರೆ ಕಾರ್ ಕೀನ ಮೇಲ್ಗಡೆನೇ ಇಟ್ಟು ಬಂದಿದ್ದೀನಿ. ನೋಡೋಣ, ಹೋಗಿ ತೊಗೊಂಡು ಬರೋಣ. ಅಂತೂ ಇಂತೂ ಮೇಲ್ಗಡೆ ಹೋಗಿ ಕಾರ್ ಕೀ ತೊಗೊಂಬಂದೆ. ಡೋರ್ ಓಪನ್ ಮಾಡಿದ್ದೀನಿ. ಇಲ್ಲಿ ನೋಡಿದರೆ ಬಿಸಿಲು ಸ್ವಲ್ಪ ಜಾಸ್ತಿ ಇದೆ ಗುರು. ಇನ್ನೊಂದು ಸ್ವಲ್ಪ ಹಿಂದ್ಗಡೆ ಹಾಕ್ಕೊಳ್ಳೋಣ. ಗಿಡದ ನೆರಳಿದೆ, ಗಿಡದ ನೆರಳಲ್ಲಿ ಗಾಡಿ ಹಚ್ಚಿ ತೊಳೆಯೋಣ. ತುಂಬ ಬಿಸಿಲಿದೆ, ನನಗೂ ಸುಸ್ತಾಗ್ತಿದೆ. ಅಂತೂ ಇಂತೂ ಗಾಡಿನ ಬಿಸಿಲಿಂದ ತೆಗೆದು ಸ್ವಲ್ಪ ಇಲ್ಲಿ ನೆರಳಿರೋವಂಥ ಜಾಗದಲ್ಲಿ ಹಾಕಿದ್ದಾಯಿತು. ನೋಡೋಣ, ಇವಾಗ ಗಾಡಿ ಕ್ಲೀನ್ ಮಾಡೋಣ. ನೀರು ಇವಾಗೇ ಸ್ವಲ್ಪ ಕ್ಲೀನ್ ಇದೆ, ಸ್ವಲ್ಪ ವೈಫರಲ್ಲಿ ಹಾಕೊಂಡು ಬಿಡೋಣ ಇವಾಗಲೇ. ಫೈನಲಿ ನೀರು ಹಾಕಿದ್ದಾಯಿತು. ಈಗ ಮುಚ್ಚಿಬಿಡೋಣ ಇದನ್ನು. ನಿನ್ನೆ ಸ್ವಲ್ಪ ಮಳೆ ಬಂದಿತ್ತಲ್ವ, 2 ಮ್ಯಾಟು ಸ್ವಲ್ಪ ಕೆಸರಾಗಿದೆ. 2 ಗಾಡಿಯಿಂದ ತೆಗೆದುಬಿಟ್ಟು ವಾಶ್ ಮಾಡಿ ಮತ್ತೆ ಹಾಕೋಣ. ಹಿಂದ್ಗಡೆ ಇರೋ 2 ಮ್ಯಾಟು ಕ್ಲೀನ್ ಮಾಡಿದ್ದಾಯಿತು. ಇವಾಗ ಹಾಕೋಣ ಇದನ್ನು. ಹಿಂದ್ಗಡೆ ಇರೋ 2 ಮ್ಯಾಟ್ನ ಕ್ಲೀನ್ ಮಾಡಿ ಹಾಕಿದ್ದಾಯಿತು. ಹಿಂದಿನ ಒರೆಸ್ಕೊಂಡದಾಯಿತು. ಮುಂದ್ಗಡೆ ಇರೋದು ಸಹ ಕೆಸರಾಗಿದೆ ಗುರು. ಇದನ್ನು ವಾಶ್ ಮಾಡ್ಕೊಳ್ಳೋಣ. 4 ಮ್ಯಾಟ್ ಕ್ಲೀನ್ ಮಾಡಿದ್ದಾಯಿತು. ಇವಾಗ ಸ್ವಲ್ಪ ಹಸಿ ಬಟ್ಟೆ ಮಾಡಿ ಒಳಗಿಡೆಯಿಂದ ಎಲ್ಲನೂ ಒರೆಸ್ಕೊಳ್ಳೋಣ. ಅಂತೂ ಇಂತೂ ಕಾರ್ನ ಫೈನಲಾಗಿ ಕ್ಲೀನ್ ಮಾಡಿದ್ದಾಯಿತು. ಇವಾಗ ನೋಡಿ ಗುರು ಹೆಂಗೆ ಕಾಣ್ತಿದೆ, ಸೂಪರಾಗಿ ಕಾಣ್ತಿದೆ. ಈ ದುಡ್ಡಿಗೆ ಬಾಯಿ ಇಲ್ಲ ಅಷ್ಟೇ ಗುರು, ಆದರೂ ತುಂಬ ಮಾತಾಡುತ್ತೆ. ಮನೆ ಕೆಲಸ ಎಲ್ಲ ನಾವು ಮುಗೀತು. ಇವಾಗ ಡ್ಯೂಟಿ ಕಡೆ ಹೋಗೋಣ. ಟೈಮ್ 5 ಗಂಟೆ ಆಗ್ತಾ ಬರ್ತಿದೆ. ಇವಾಗ ಕೆಲ್ಸಕ್ಕೆ ಹೋಗ್ತಾ ಇದ್ದೀನಿ. ನೋಡೋಣ ಎಷ್ಟು ಆರ್ಡರ್ ಹೊಡಿತೀನಿ, ಏನು ಮಾಡ್ತೀನಿ ಅಂತ. ಲೆಟ್ಸ್ ಗೋ. ಮೋಡ ಅಂತೂ ತುಂಬ ಕರ್ಗಾಗ್ಯದ್ರಿ. ಮಳೆ ಬರಂಗೆ ಕಾಣ್ತದೆ ಯಾಕೋ ಇವತ್ತು. ಪೂರ ಕರ್ಗಾಗ್ಬಿಟ್ಟೈತಿ. ನೋಡೋಣ ಮಳೆ ಬರುತ್ತೋ ಏನೋ ಗೊತ್ತಿಲ್ಲ. ದಿನ ಹೋಗುವಂತೆ ನಾವು ಗಾಡೀಲಿ ಬಂದ್ರಪ್ಲೆ ಚೆಕ್ ಮಾಡೋದು CNG ಅಲ್ವಾ, ಹಾಗಾಗಿ ಇವತ್ತು ಸಹ CNG ಚೆಕ್ ಮಾಡಿದ್ವಿ. ಗಾಡೀಲಿ CNG ಸ್ವಲ್ಪನೂ ಇಲ್ಲ, ಎಲ್ಲೋ ಬಿದ್ದುಬಿಟ್ಟಿದೆ. ಇವಾಗ ಹೋಗೋಣ CNG ಹಾಕ್ಕೊಳ್ಳೋಕ್ಕೆ. CNG ಹಾಕ್ಕೊಂಡು ನೆಕ್ಸ್ಟ್ ಕೆಲಸ ನೋಡೋಣ. ಮನೆಯಿಂದ ಇವಾಗ ಹೋಗ್ತಾ ಇದ್ದೀವಿ, ಅಷ್ಟರಲ್ಲಿ ಮಳೆನೇ ಶುರುವಾಗಿಬಿಡ್ತು ಗುರು. ಇದ್ದೇನು ಗುರು, ಮನೆಯಿಂದ ಬಂದೆ. ಇಲ್ಲಿ ನೋಡಿದರೆ ಟ್ರಾಫಿಕ್ ಹಾಕೊಂಡು ಗುಮ್ತಾ ಇದೆ. ನೋಡಿ ಎಷ್ಟೊಂದು ಟ್ರಾಫಿಕ್ ಆಗಿದೆ ಹೊಸಕೋಟೆ ಟೂಲ್ ಹತ್ರ. ಅಯ್ಯೋ, ಮುಂದಕ್ಕೂ ಹೋಗೋಕ್ಕಾಗ್ತಿಲ್ಲ. ಅಂತೂ ಇಂತೂ ಬಂದು CNG ಪಂಪ್ಗೆ ರೀಚ್ ಆಗಿದ್ವಿ. ಗಾಡಿ ನೋಡಿದರೆ 1 2 3 3 ಗಾಡಿ ಇದೆ. ಒಬ್ಬರು ಅಷ್ಟೇ. ಬೇಗ ಹಾಕೊಂಡು ಹೋಗ್ಬಿಡೋಣ ಡ್ಯೂಟಿಗೆ. ಇವತ್ತು ಒಂದು ಡ್ಯೂಟಿ ಮಾಡಿಲ್ಲ ಇನ್ನು. ಟೈಮ್ ನೋಡಿದರೆ 5 ಆಗಿದೆ. CNG ಅಂತೂ ಫುಲ್ ಮಾಡ್ಕೊಂಡ್ವಿ. ಟೈಮ್ ನೋಡಿದರೆ 5 ಗಂಟೆ ಆಗಿದೆ ಗುರು. ಇನ್ನು ಯಾವ್ದು ಆರ್ಡ್ರ್ ಹೊಡಿಬೇಕೋ ಏನೋ ಗೊತ್ತಿಲ್ಲ. ಬ್ರಿಡ್ಜ್ ಹತ್ರ ಇಲ್ಲೇ ವೆಯ್ಟ್ ಮಾಡ್ತಿದ್ದೀನಿ. ನೋಡೋಣ, ಯಾವುದಾದ್ರೆ ಬಿದ್ದರೆ ಹೋಗೋಣ. CNG ಹಾಕ್ಕೊಂಡು ಕಾಟಮಲ್ಲೂರಿಂದ ಕಾಡುಬಿಸ್ನಳ್ಳಿಗೆ ಬಂದು ಮುಟ್ಟುವಷ್ಟರಲ್ಲಿ 7 ಗಂಟೆ ಆಗೋಯ್ತು ಗುರು. ನೋಡೋಣ ಇವಾಗ ನೆಕ್ಸ್ಟ್ ಆರ್ಡರ್ ಯಾವುದಾದ್ರೂ ಬೀಳುತ್ತೆ ಏನೋ ಅಂತೇಳಿ.